ಅಪ್ಪಯ್ಯ ಒಂದೇ ಒಂದು ಸೈಕಲ್ ಕೊಡ್ಸು. ಅಪ್ಪಯ್ಯ ಎರಡು ಬೇಡ, ಒಂದೇ ಒಂದು ಸೈಕಲ್ ಕೊಡ್ಸು. ಸೈಕಲ್ಲ? ಆಯಿತು ಮಕ್ಕಳ, ಈ ವರ್ಷ ಭೂಮ್ತಾಯಿ ಫಸಲು ಕೈ ಹಿಡಿದ್ರೆ ಖಂಡಿತವಾಗ್ಲೂ ಸೈಕಲ್ ಕೊಡಿಸ್ತೀನಿ. ಸ್ಕೂಲ್ ಫೀಸ್ ಕಟ್ಟಬೇಕು, ಹಬ್ಬಕ್ಕೆ ಬಟ್ಟೆ ತೆಗಿಬೇಕು, ಮನೆಗೆ ಸಾಮಾನು ತರಬೇಕು. ಆಯಿತು, ಸೈಕಲ್. ಈ ತಾಯಿ ದಯತೋರೆ, ನಾನು ಸಣ್ಣವನಿದ್ದಾಗ ವರ್ಷಕ್ಕೆ 3 ಫಸಲು ಕೊಡ್ತಿದ್ದೆ. ಈಗ ಯಾಕೋ ನಮ್ಮಪ್ಪ ನಮ್ಮ ಮೇಲೆ ಕೋಪಿಸ್ಕೊಂಡಿದೀಯ ನೀನು? ವರ್ಷಕ್ಕೆ ಒಂದೇ ಫಸಲು ಥರ ಮಳೆ ಬೆಳೆ ಕೊಡ್ತಿದೀಯ. ಹಿಂಗಾದರೆ ಹೆಂಗೋ ನನ್ನಪ್ಪ? ನಿನ್ನನ್ನೇ ದೇವ್ರಂತೀವಿ, ನಿನ್ನನ್ನೇ ಪೂಜೆ ಮಾಡ್ತೀವಿ, ಆದರೂ ಒಂದೇ ಫಸಲು ಅಂದರೆ ಹೆಂಗೋ ನನ್ನಪ್ಪ? ಮಕ್ಕಳು ಆಸೆ ಪಟ್ಟಾರೆ, ಮನೇನೂ ನಡೀತೈತೆ. ಈ ವರ್ಷನಾರು ಒಳ್ಳೆ ಮಳೆ ಕೊಡೋ ನನ್ನಪ್ಪ. ಮಳೆ ಅಪ್ಪಯ್ಯ, ಮಾರ್ಚ್ ತಿಂಗಳಲ್ಲಿ ಕೂಡ ಮಳೆ ಬರ್ತದಾ? ಏನಕ್ಕಂದ, ಮುಂಗಾರು ಈಗಲೇ ಸ್ಟಾರ್ಟ್ ಆದಂಗೆ ಕಾಣಿಸ್ತೈತೆ. ನೋಡೋಣ ತಡಿ. ಅಪ್ಪ, ಬೇಸಿಗೆಲ್ಲೂ ಮಳೆ ಬಂತು, ನಾನು ತಂಪಾದೆ. ನಮಸ್ಕಾರ ಮಲ್ಲಯ್ಯ. ನಮಸ್ಕಾರ. ಚೆನ್ನಾಗಿದ್ದೀರಾ? ಆರಾಮ್. ನೀನು? ನಾವು ಆರಾಮಿದ್ದೀವಿ. ಇದೇನು ವಾತಾವರಣ ಎಲ್ಲ ಚೇಂಜ್ ಆದಂಗೆ ಆಯಿತು. ಇವಾಗೇನು ಮಾರ್ಚ್ ತಿಂಗಳಲ್ಲಿ ಮಳೆ ಬಂತು, ಮತ್ತು ಏಪ್ರಿಲಲ್ಲಿ ಬರುವಂಗೆ ಕಾಣ್ತಾ ಇದೆ. ಇನ್ನು ಮೇದಲ್ಲಿ ಹೆಂಗಪ್ಪ ಮುಂಗಾರು ಕತೆ ಅದು? ಅದೇ ಹೆದರಿಕೆ ಐತೆ. ನೋಡೋಣ, ದೇವ್ರು ಕೊಟ್ಟಂಗೆ ಆಗ್ತೈತೆ. ಹೀಗೆ ಪ್ರತಿ ತಿಂಗಳು ಬೇಸಿಗೆಯಲ್ಲಿ ಮಳೆ ಬರ್ತಾ ಇದ್ದರೆ ನಾನು ಹೊಸ ಚಿಗುರು ಬಿಡೋದಾದರೂ ಯಾವಾಗ? ಆಗ ಏನು ಇಲ್ಲಿ ಕೂತ್ಬಿಟ್ಟಿಯಾ? ಅಯ್ಯೋ, ಇಲ್ಲೇ ಬಿಸಿಲಾಯ್ತು, ಕುಂತ ಸಮಯ. ಏನು ಸಮಾಚಾರ? ಈ ಮೀನು ತಿಂಗಳು ಮಳೆ ಆಯ್ತದಲ್ಲ, ಆರಂಭ ಮಾಡಿ. ಹಾಂ, ಈ ಸರಿ ಮಾಡೋಣ. ಆಯ್ತು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಏಮಲೆ ಅವರೇ, ಏನು ಸಮಾಚಾರ? ಏನು ಹಾಕಿರಿ ಜಮೀನ್ಗೆ? ಒಂದಷ್ಟು ರಾಗಿ, ಜೋಳ, ತೊಗರಿ, ಕಾಳುಗಳು ಒಂದಷ್ಟು ಹಾಕಿದೀವಿ. ನೀವೇನ್ ಬಿತ್ತದ್ರಿ? ನಾನು ಅದೇ ಜೋಳ, ರಾಗಿ, ತಣ್ಣಿ. ಮೇಷ್ಟ್ರು. ನಮಸ್ಕಾರ ಮೇಷ್ಟ್ರೆ. ನಮಸ್ತೆ. ಏನ್ ಮೇಷ್ಟ್ರೆ ಸಮಾಚಾರ? ನಿಮ್ಗೆಲ್ಲ ಒಂದ್ ಸುದ್ದಿ ತಂದಿನಿ. ಈ ವರ್ಷನೂ ಕೂಡ ಮುಂಗಾರು ಕೈ ಕೊಡ್ತೈತೆ. ಸರ್ಕಾರ ನಿಮ್ಗೆಲ್ಲ ಪರಿಹಾರ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಬೇಸಿಗೆಲೆ ಮಳೆ ಸುರಿದೈತೆ, ಫಸ್ಲು ಕೈ ಕೊಟ್ಟಂಗೆ, ಇನ್ನು ಸಾಲ ತಲೆ ಮೇಲೆ ಬಂದಂಗೆ. ರೀ ಮಲ್ಲವ್ರೆ, ಏನು ಮಾಡ್ತಾ ಇದ್ದೀರಿ? ಬರೀ ಇಲ್ರಿ. ಈ ಸಲಿನೂ ಕೈ ಕೊಟ್ಟಿಯಲ್ಲೋ ನನ್ನಪ್ಪ. ನಾವು ಏನೋ ತಪ್ಪು ಮಾಡಿದ್ದೀವಿ, ನಿನ್ನನ್ನೇ ದ್ಯಾವ್ರು ಅಂತೀವಲ್ಲೋ. ಹಿಂಗಾದ್ರೆ ಜೀವನ ಹೆಂಗೋ ನಡೀತತೆ. ಕಾಪಾಡೋ ನನ್ನಪ್ಪ. ಹೆಂಡ್ರು ಮಕ್ಳಿಗೆ ಏನಂತ ಹೇಳನು? ಜೀವನನೇ ಸಾಕಾಗ್ಬಿಟ್ಟೈತೆ ನನ್ನಪ್ಪ. ನನ್ನನ್ನು ಬಿಟ್ಟು ಹೋಗ್ಬೇಡ್ರೋ. ಇದು ಬರೀ ಮಲ್ಲಯ್ಯನ ಕಥೆ ಅಲ್ಲ, ಭಾಗಶಃ ಎಲ್ಲ ರೈತರದ್ದು. ಇದು ಕ್ಲೈಮೇಟ್ ಚೇಂಜ್ನ ಇಂಪ್ಯಾಕ್ಟ್. ಇಲ್ಲ ಅಧಿಕ ಮಳೆಯಿಂದ ಬೆಳೆ ನಷ್ಟ ಆಗ್ತಾ ಇದೆ, ಅಥವಾ ಮಳೆ ಇಲ್ಲದೇ ಬೆಳೆ ನಷ್ಟ ಆಗ್ತಾ ಇದೆ. ಯುವ ರೈತರು ನಗರಗಳಿಗೆ ಬಂದು ಕೂಲಿ ಕಾರ್ಮಿಕರಾಗ್ತಾ ಇದ್ದಾರೆ. ಇನ್ನಾದರೂ ಕ್ಲೈಮೇಟ್ ಚೇಂಜ್ನ ಬಗ್ಗೆ ಅರಿವು ಮೂಡಿಸೋಣ, ನಮ್ಮ ಉಳಿವಿಗಾಗಿ ಸುಳಿವನ್ನು ಹುಡುಕೋಣ.